नमस्कार बच्चों, मैं आज 10वीं कक्षा की ईमानदारों के सम्मेलन में पाठ को प्रस्तुत करने जा रही हूँ। तो ईमानदारों के सम्मेलन में ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಈ ಪಾಠದ ಒಂದು ಕನ್ನಡ ಅನುವಾದ ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಈ ಒಂದು ಪ್ರಾಮಾಣಿಕರ ಸಮ್ಮೇಳನದಲ್ಲಿ ईमानदारों के सम्मेलन में ಈ ಪಾಠದ ಲೇಖಕರು ಹರಿಶಂಕರ್ ಪರಸಾಯಿ. ಹಾಗಾದರೆ ಹರಿಶಂಕರ್ ಪರಸಾಯಿ ಅವರ ಒಂದು ಪರಿಚಯವನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. कलम को लेखन की तलवार मानने वाले श्री हरिशंकर परसाई हिंदी साहित्य जगत की एक बेजोड़ निधि है. कलम को लेखन की तलवार, ಪೆನ್ನನ್ನು ಅವರು, ಕಲಂ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ ಪೆನ್ನು, ಆ ಪೆನ್ನನ್ನು ಒಂದು ತಲ್ವಾರಾಗಿ ಅಂದರೆ ಒಂದು ಖಡ್ಗವಾಗಿ ಈ ಒಂದು ಸಾಹಿತ್ಯಕ್ಕೆ ಬಳಸಿಕೊಂಡಂತಹ ಏಕೈಕ ನಿಧಿಯಾದಂಥವರು ಯಾರು? ಹರಿಶಂಕರ್ परसाई ಅವರು. इनका जन्म मध्य प्रदेश के जमानी गांव में 22 अगस्त 1924 को हुआ था. ಮಧ್ಯಪ್ರದೇಶದಲ್ಲಿ ಜಮಾನಿ ಅನ್ನೋ ಊರಿನಲ್ಲಿ 1924 ಆಗಸ್ಟ್ 22ರಂದು ಹರಿಶಂಕರ್ ಪರಸಾಯಿ ಅವರು ಜನ್ಮವನ್ನು ಪಡೆದುಕೊಳ್ತಾರೆ. ಇನ್ಕಿ ಕುಚ್ ಪ್ರಮುಖ ರಚನಾಯೇ ಹೈ, ಇವರು ಬರೆದಂಥ ಕೃತಿಗಳು ಈ ರೀತಿಯಾಗಿವೆ. ಹಸ್ತೆ ಹೈ ರೋತೆ ಹೈ, ಭೂತ್ ಕೆ ಪಾಂವ್ ಪೀಛೆ, ಸದಾಚಾರ ಕಾ ತಾವೀಜ್, ವೈಷ್ಣವ್ ಕಾ ಫಿಸಲನ್ ಆದಿ. ಇಷ್ಟು ಅವರು ಬರೆದಂತಹ ಲೇಖನಗಳು, ರಚನೆಗಳು. हिंदी के व्यंग्य साहित्य के विकास में इनका योगदान अद्वितीय है. ಹಿಂದಿ ಸಾಹಿತ್ಯದಲ್ಲಿ ಬರುವಂತಹ ವ್ಯಂಗ್ಯ ಸಾಹಿತ್ಯಕಾರರಲ್ಲಿ ಇವರು ಕೂಡ, ಇವರ ಒಂದು ಕೊಡುಗೆ ಅತ್ಯುನ್ನತವಾದಂತಾಗಿದೆ. ಮಕ್ಕಳೇ, ಹಾಗಾದರೆ ಹರಿಶಂಕರ್ ಪರಸಾಯಿಜಿ ಅವರ ಒಂದು ಪರಿಚಯವನ್ನು ನಾವು ತಿಳ್ಕೊಂಡ್ವಲ್ವಾ? ಹಾಗಾದರೆ ईमानदारों के सम्मेलन में ಈ ಒಂದು ಪಾಠದ ಒಂದು ಆಶಯ ಏನು ಅಂತ ತಿಳ್ಕೊಳ್ಳೋಣ. इस पाठ का आशय को हम यहाँ पर जानेंगे. प्रस्तुत व्यंग्य रचना में एक सामाजिक असंगति की ओर संकेत किया गया है. ಈ ಒಂದು ಏನು ईमानदारों के सम्मेलन में ಅನ್ನೋ ಒಂದು ಪಾಠ ಇದೆಯಲ್ವಾ, यह पाठ व्यंग्य रचना है. यहाँ पर सामाजिक असंगति के ओर, यानी समाज में घटने वाली असंगति को यहाँ पर दर्शाए हैं, संकेत किए हैं, हम सबको बोल रहे हैं. इसमें हास्य और व्यंग्य का सुंदर सम्मिश्रण है. इस यानी ईमानदारों के सम्मेलन में हास्य भी है और व्यंग्य भी है, दोनों का मेल है. ಹಾಸ್ಯ ಮತ್ತು ವ್ಯಂಗ್ಯದ ಒಂದು ಏನೋ ಎರಡನ್ನೂ ಕೂಡ ಈ ಒಂದು ईमानदारों के सम्मेलन में ಅನ್ನೋ ಪಾಠದಲ್ಲಿ ನಮಗೆ ತಿಳಿಸಿದ್ದಾರೆ. ಸಮ್ಮಿಶ್ರಣ ಅಂತಂದರೆ ಎರಡರ ಒಂದು ಮಿಶ್ರಣ, ವ್ಯಂಗ್ಯ ಮತ್ತು ಹಾಸ್ಯ ಎರಡರ ಮಿಶ್ರಣವನ್ನು ನಮಗೆ ಇಲ್ಲಿ ಹೇಳಲಾಗ್ತಾ ಇದೆ. इस रचना के माध्यम से परसाई जी ने ईमानदार कहलाने वाले लोगों की बेईमानी का पर्दाफाश किया है. ನೋಡಿ, ಇಲ್ಲಿ ಹರಿಶಂಕರ್ ಪರಸಾಯಿ ಅವರು ಲೇಖಕರು हमें ईमानदार, जो कुछ लोगों को हम ईमानदार लोग समझते हैं ना, वे लोग ही बेईमान हैं. इस तरह यहाँ पर यह पाठ में हमें हरिशंकर परसाई जी बता रहे हैं. ಈ ಒಂದು ಏನು ಪ್ರಾಮಾಣಿಕರು ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿಗಳು ಅಪ್ರಾಮಾಣಿಕರು ಅಂತ ಈ ಒಂದು ಪಾಠದಲ್ಲಿ ನಮಗೆ ಹರಿಶಂಕರ್ ಪರಸಾಯಿ ಅವರು ತಿಳಿಸ್ತಾ ಇದ್ದಾರೆ. तो बच्चों, इस पाठ में आने वाले कठिन शब्दार्थों के बारे में हम यहाँ पर जानकारी प्राप्त करेंगे. तो कठिन शब्दों के अर्थों को यहाँ पर हम जान लेंगे. पर्दाफाश, इसका मतलब क्या है? अनावरण. कतई, हरगिज़, कभी भी. अहफिया, कसम से. तकलीफ, कष्ट. शानदार, वैभवयुक्त. डेलीगेट, प्रतिनिधि. जलसा, समारोह, उत्सव. हिचक, संकोच. गनीमत, खुशी की बात. चश्मा,
ऐनक, कागजात कागज पत्र, हल्ला शोर, इत्मीनान भरोसा विश्वास, हरारत हल्का ज्वार, हरगिज बिल्कुल, किसी दशा में भी, सिरहाना तकिया। तो ये थे इस पाठ में आने वाले नए शब्द यानी ಕಠಿಣ ಶಬ್ದ. ಈ ಒಂದು ಪಾಠದಲ್ಲಿ ಬರುವಂತಹ ಹೊಸ ಶಬ್ದಗಳು ಅಥವಾ ಕಠಿಣ ಶಬ್ದಗಳ ಅರ್ಥಗಳನ್ನು ನಾವಿಲ್ಲಿ ಮಕ್ಕಳೇ ತಿಳ್ಕೊಂಡ್ವಿ. ಹಾಗಾದರೆ ಈ ಒಂದು ಪಾಠವನ್ನು जिस तरह मैं यहाँ पर ये पाठ को पढ़ते जाती हूँ बच्चों, आप लोग देखते जाइए. उसके साथ साथ इस पाठ के गद्यांश को भी मैं कन्नड़ में बताते जाती हूँ. मैंने कतई ऐसा कुछ नहीं किया जिससे ईमानदार माना जाऊं. न जाने उन्हें कैसे यह भ्रम हो गया कि मैं ईमानदार हूँ. मुझे पत्र मिला, हम लोग इस शहर में एक ईमानदार सम्मेलन कर रहे हैं. ಕತೈ ಐಸಾ ಕುಚ್ ನಹಿ ಕಿಯಾ, ನಾನು ನಿಜವಾಗ್ಲೂ ಕೂಡ ಇಂಥದ್ದು ಏನನ್ನೂ ಮಾಡಿಲ್ಲ. ಜಿಸ್ಸೆ ಇಮಾನ್ದಾರ್ ಮಾನಾ ಜಾವು, ನಾನು ಪ್ರಾಮಾಣಿಕ ಅಂತ ತಿಳ್ಕೊಳ್ಳೋದಕ್ಕೆ ಅಂತಹ ಒಂದು ಕೆಲಸವನ್ನು ನಾನು ಯಾವುದೂ ಕೂಡ ಮಾಡಿಲ್ಲ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ನ ಜಾನೆ ಉನ್ಹೇ ಕೈಸೆ ಯಹ ಭ್ರಮ್ ಹೋ ಗಯಾ ಕಿ ಮೈ ಇಮಾನ್ದಾರ್ ಹೂಂ, ಹೇಗೆ ಅವರಿಗೆ ನಾನು ಇಮಾನ್ದಾರ್ ಪ್ರಾಮಾಣಿಕ ಅಂತ ಭ್ರಮೆ ಆಯಿತೋ, ನಾನಂಥ ಒಂದು ಕೆಲಸವನ್ನು ನಾನೇನೂ ಕೂಡ ಮಾಡಿಲ್ಲ, ಪ್ರಾಮಾಣಿಕ ಅನಿಸ್ಕೊಳ್ಳೋಂತಹ ಒಂದು ಕೆಲಸವನ್ನು ನಾನು ಮಾಡಿಲ್ಲ. ಆದರೆ ಅವರಿಗೆ ಹೇಗೆ ನಾನು ಪ್ರಾಮಾಣಿಕ ಅನಿಸೋದನ್ನೋ ಗೊತ್ತಿಲ್ಲ. ಮುझे ಪತ್ರ ಮಿಲಾ, ಹಮ್ ಲೋಗ್ ಇಸ್ ಶಹರ್ ಮೇ ಏಕ್ ಇಮಾನ್ದಾರ್ ಸಮ್ಮೇಳನ ಕರ್ ರಹೆ ಹೈ. ನನಗೆ ಒಂದು ಪತ್ರ ದೊರೆಯಿತು, ಅದರಲ್ಲಿ ಏನಿತ್ತು, ಇಸ್ ಶಹರ್ ಮೇ ಏಕ್ ಇಮಾನ್ದಾರ್, ಈ ಒಂದು ಪಟ್ಟಣದಲ್ಲಿ ಪ್ರಾಮಾಣಿಕರ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಅಂತ ಒಂದು ಪತ್ರ ಬಂತು ನನಗೆ. ಆಪ್ ದೇಶ್ಗೆ ಪ್ರಸಿದ್ಧ ಇಮಾನ್ದಾರ್ ಹೈ. ಆ ಒಂದು ಪತ್ರದಲ್ಲಿ ಏನಿತ್ತು, ಆಪ್ ಇಸ್ ದೇಶ್ಗೆ ಇಮಾನ್ದಾರ್ ಹೈ, ನೀವು ಈ ಒಂದು ದೇಶದ ಪ್ರಸಿದ್ಧ ಪ್ರಾಮಾಣಿಕರು ಅಂತ ಇತ್ತು. ಹಮಾರಿ ಪ್ರಾರ್ಥನಾ ಹೈ ಕಿ ಆಪ್ ಇಸ್ ಸಮ್ಮೇಳನ ಕಾ ಉದ್ಘಾಟನ ಕರೆ. ನಮ್ಮ ಒಂದು ಕೋರಿಕೆ ಏನಪ್ಪ ಅಂತಂದರೆ ಈ ಒಂದು ಸಮ್ಮೇಳನದ ಉದ್ಘಾಟನೆಯನ್ನು ನೀವು ಮಾಡಿ. ಇಸ್ ಸಮ್ಮೇಳನ ಕಾ ಉದ್ಘಾಟನ್ ಆಪ್ ಸೆ ಹೋ, ಆಪ್ ಕರೆं. इस तरह उस पत्र में था. हम आपको आने जाने का पहले दर्जे का किराया देंगे तथा आवास, भोजन आदि की उत्तम ವ್ಯವಸ್ಥಾ करेंगे. ಮತ್ತು ಇನ್ನೂ ಏನು ಆ ಪತ್ರದಲ್ಲಿ ಇತ್ತಪ್ಪ ಅಂತಂದರೆ, ಆನೆ ಜಾನೇಕ, ನೀವು ಬರುವಂತಹ ಮತ್ತು ಹೋಗುವಂತಹ ಏನು ಖರ್ಚು, ಒಂದು ವೆಚ್ಚವನ್ನು ಪ್ರಥಮ ಶ್ರೇಣಿಯಲ್ಲಿ ಅಂತಂದರೆ ನೀವು ಯಾವ ಒಂದು ದರ್ಜೆಯ ಒಂದು ವೆಹಿಕಲಲ್ಲಿ ಬರ್ತಿರೋ ಆ ಒಂದು ದರ್ಜೆಯ ಒಂದು ವ್ಯವಸ್ಥೆಯನ್ನು ನಾವು ಖರ್ಚನ್ನು ಕೊಡ್ತೀವಿ. ತಥಾ ಆವಾಸ್, ಆವಾಸ್ ಅಂದರೆ ತಂಗೋದಕ್ಕೆ ಇರೋವಂಥದ್ದು. ನೀವು ಯಾವುದೇ ರೀತಿಯಾದಂತಹ ಹೈಫೈ ಕೊಠಡಿಗಳನ್ನು ತೆಗೆದುಕೊಳ್ಬಹುದು ಏನೋ ಇರೋವಂಥದ್ದಕ್ಕೆ ಅಥವಾ ತಂಗೋದಕ್ಕೆ. ಭೋಜನ ಆದಿಕಿ ಉತ್ತಮ ವ್ಯವಸ್ಥಾ, ಭೋಜನವನ್ನು ನೀವು ನಿಮಗೆ ಭೋಜನವನ್ನು ಕೊಡಿಸುವಂಥದ್ದು, ಅದೇ ರೀತಿ ನೀವು ಉಳ್ಕೊಳ್ಳೋಕ್ಕೆ ಇರುವಂತಹ ಜಾಗದ್ದು ಮತ್ತು ನೀವು ಬರೋವಂತಹ ಮತ್ತು ಹೋಗುವಂತಹ ವೆಚ್ಚವನ್ನು ನಾವು ಭರಿಸ್ತೇವೆ, ಆ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಆನೆ ಜಾನೆ ಕಾ ಖರ್ಚ, उसके बाद आवास और भोजन का व्यवस्था करेंगे. आपके आगमन से ईमानदारों तथा उदीयमान ईमानदारों को बड़ी प्रेरणा मिलेगी. यानी आप इस सम्मेलन का उद्घाटन करने से क्या होगा, ईमानदारों तथा ಪ್ರಾಮಾಣಿಕರು ಮತ್ತು ಉದಯಿಸುವಂತಹ ಉದಯಮಾನ್ ಪ್ರಾಮಾಣಿಕ, ಯಾನಿ ಉದಯಮಾನ್ ಇಮಾನ್ದಾರೋ ಅಂದರೆ ಉದಯಿಸುವಂತಹ ಅಂದರೆ ಮತ್ತೆ ಪ್ರಾಮಾಣಿಕರಾಗುವಂತಹ ಮಕ್ಕಳಿಗೆ ಅಥವಾ ಜನರಿಗೆ ನಿಮ್ಮಿಂದ ಒಂದು ಪ್ರೇರಣೆಯನ್ನು ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ಸಮ್ಮೇಳನದ ಉದ್ಘಾಟನೆಯನ್ನು ನೀವು ಮಾಡಿ ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ. मैं गया लेकिन हाल्फिया कहता हूँ कि ईमानदारी के लिए नहीं गया.
ಮೈಗಯ ಅಂದರೆ ಲೇಖಕರು ಹರಿಶಂಕರ್ ಪರಸಾಯಿ ಅವರು ಆ ಒಂದು ನಿಮಂತ್ರಣವನ್ನು ಏನು ಆಹ್ವಾನದ ಒಂದು ಪತ್ರವನ್ನು ನೋಡಿ ಆ ಒಂದು ಸಮಾರಂಭಕ್ಕೆ ಆ ಒಂದು ಸಮಾರಂಭದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಹೋಗ್ತಾರೆ. ಲೇಕಿನ್ ಅಲ್ಫಿಯಾ ಕಹತಾ ಹೂಂ ಕಿ ಇಮಾನ್ದಾರಿ ಕೇಳಿಯೇ ನಹಿ. ನಿಜವಾಗ್ಲೂ ಅಲ್ಫಿಯಾ, ನಿಜವಾಗ್ಲೂ ನಾನು ಹೇಳ್ತೀನಿ ಏನಂತ, ಇಮಾನ್ದಾರೋ ಕೇಳಿಯೇ ನಹಿ ಗಯ, ನಾನು ಅಲ್ಲಿರೋಂತಹ ಪ್ರಾಮಾಣಿಕರಿಗಾಗಿ ನಾನು ಅಲ್ಲಿಗೆ ಹೋಗಲಿಲ್ಲ. ಈಮಾನ್ ಸೆ ಮುझे कुछ लेना देना नहीं है. ಈಮಾನ್ ಪ್ರಾಮಾಣಿಕತೆ ಅನ್ನೋದು ನನಗೆ ಅದರಿಂದ ಯಾವುದೇ ರೀತಿಯಾದಂತಹ ಒಂದು ಲಾಭ ಏನಿಲ್ಲ, ಅದರಿಂದ ನನಗೆ ಏನು ಉಪಯೋಗ ಇಲ್ಲ, ಅದಕ್ಕೋಸ್ಕರ ನಾನಲ್ಲಿ ಹೋಗಲಿಲ್ಲ. मैं यह हिसाब लगा कर गया कि दूसरे दर्जे में जाऊंगा और पहले का किराया लूँगा. ನಾನು ಯಾವ ಒಂದು ಕಾರಣಕ್ಕೆ ಹೋದೆ, ಪಹಲೆ ದರ್ಜೆ ಕಾ ಕಿರಾಯ ದೇಂಗೆ. ನಮಗೆ ಆಗಲೇ ಈ ಪತ್ರದಲ್ಲಿ ಅವರು ಏನು ಹೇಳಿದರು, ಪಹಲೆ ದರ್ಜೆ ಕಾ ಕಿರಾಯ ಆನೆ ಜಾನೆ ಕಾ ಅಂದರೆ ನೀವು ಬರುವಂಥದ್ದು ಮತ್ತು ಹೋಗುವಂತಹ ಒಂದು ಖರ್ಚನ್ನು ನೀವು ಎಂತಹ ಐಫೈ ಅಥವಾ ಒಳ್ಳೆಯ ಒಂದು ಸ್ಲೀಪಿಂಗ್ ಕೋಚರ್ ಬಸ್ಸಲ್ಲಿರಬಹುದು ಅಥವಾ ಟ್ರೈನಲ್ಲಿರಬಹುದು, ಯಾವುದೇ ಒಂದು ವೆಹಿಕಲಿಂದ ಬಂದರೂ ಕೂಡ ಅದರ ಒಂದು ಖರ್ಚು ವೆಚ್ಚವನ್ನು ನಾವು ಏನು ಮಾಡ್ತೇವೆ, ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಹಾಗಾಗಿ ಲೇಖಕರ ಒಂದು ಯೋಚನೆಯ ಮಟ್ಟ ಹೇಗಿತ್ತು ನೋಡಿ. ನಾನು ದ್ವಿತೀಯ ಶ್ರೇಣಿಯಲ್ಲಿ ಅಂದರೆ ಕಡಿಮೆ ವೆಚ್ಚದಲ್ಲಿ ಹೋಗಿ ನಾನು ಒಳ್ಳೆಯ ಒಂದು ಬಸ್ಗಳಲ್ಲಿ ಬಂದಿದ್ದೀನಿ ಅಥವಾ ಒಂದು ಪ್ರಥಮ ಶ್ರೇಣಿಯ ಒಂದು ಏನು ಅಮೌಂಟ್ ಇರುತ್ತಲ್ವ ಅದನ್ನು ಪಡ್ಕೊಳ್ಳೋದಕ್ಕೆ ನಾನು ಅಲ್ಲಿಗೆ ಹೋದೆ. ಲೂಂಗಾ ಇಸ್ ತರಹ 150 ರೂಪಾಯಿ ಬಚೆಂಗೆ. ಇದರಿಂದ 150 ರೂಪಾಯಿಯಷ್ಟು ನಾನು ಉಳಿಸಬಹುದು ಅಂತ ಲೇಖಕರು ಮನಸ್ಸಿನಲ್ಲಿ ಅಂದ್ಕೊಂಡು ಆ ಒಂದು ಸಮ್ಮೇಳನಕ್ಕೆ ಹೋಗ್ತಾರೆ. ಯಹ ಬೇಯಿಮಾನಿ ಕಹಲಾಯೇಗಿ. ಇದು ಬೇಯಿಮಾನಿ, ನಾನು ಅಪ್ರಾಮಾಣಿಕ ಅನ್ನಿಸ್ಕೊಳ್ಳುತ್ತೆ ಇದು. पर उन लोगों ने मुझे राष्ट्रीय स्तर का ईमानदार माना ही क्यों. ಆದರೆ ನಾನೇನು ಪ್ರಾಮಾಣಿಕ ಅಲ್ಲ, मैं तो ईमानदार नहीं, मगर वे किस तरह मुझे ईमानदार मान लिए. ನಾನು ಪ್ರಾಮಾಣಿಕನಲ್ಲ, ಆದರೆ ಅವರು ಹೇಗೆ ನನ್ನನ್ನು ಪ್ರಾಮಾಣಿಕ ಅಂತ ತಿಳ್ಕೊಂಡ್ರು. ಮಾನ್ಲಿಯಾ ಹಿ ಕ್ಯೂ, ಯಾಕೆ ತಿಳ್ಕೊಂಡ್ರು. ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ ಹುವಾ. ಸ್ಟೇಷನ್ನಲ್ಲಿ ನನ್ನ ಒಂದು ಬಹಳ ಒಂದು ವಿಜೃಂಭಣೆಯಿಂದ ಏನು ಮಾಡಿದ್ರು, ಸ್ವಾಗತವನ್ನು ಮಾಡಿಕೊಂಡ್ರು. ಲಗ್ಭಗ್ 10 ಬಡಿ ಫೂಲ್ ಮಾಲಾಯೇ ಪಹನಾಯಿ ಗೈ. ನನಗೆ ಬಡಿ ಫೂಲ್ ಮಾಲಾಯೇ 10 ಅಂದರೆ 10 ದೊಡ್ಡದಾದಂತಹ ಹೂವಿನ ಹಾರಗಳನ್ನು ಪಹನಾಯಿ ಅಂದರೆ ತೊಡಿಸಿದ್ರು, ಅವರಿಗೆ ಹಾಕಿದ್ರು. ಫೂಲು ಮಾಲಾಯೇ ಪಹನಾಯಿ, ದೊಡ್ಡದಾದಂತಹ 10 ಹಾರಗಳನ್ನು ಅವರ ಒಂದು ಸ್ವಾಗತಕ್ಕೆ ಏನು ಮಾಡಿದ್ರು, ಹಾಕಿದ್ರು. ಸೋಚ್ ಆಸ್ ಪಾಸ್ ಕೋಯಿ ಮಾಲಿ ಹೋತಾ ತೋ ಫೂಲು ಮಾಲಾಯೇ ಭೀ ಬೇಚ್ ಲೇತಾ. ಆದರೆ ಲೇಖಕರಿಗೆ ಆ 10 ಹೂವಿನ ಹಾರಗಳನ್ನು ನೋಡ್ಬಿಟ್ಟು 10 फूल मालाएं जो इनके स्वागत के लिए लाकर उन्हें डाला गया था, उन 10 फूल मालाओं को देखकर उनके मन में यह सोच आई कि यहाँ पर कोई माली होता तो इसे बेच देता. ನೋಡಿ ಇಲ್ಲಿ ಎಷ್ಟು ವ್ಯಂಗ್ಯವಾದಂತಹ ಒಂದು ಯೋಚನಾ ಶಕ್ತಿ ಇದೆ. ಕೇಳುಗರಿಗೆ ನಗು ಬರುತ್ತೆ, ಆದರೆ ವ್ಯಂಗ್ಯವಾಗಿದೆ. ಏನಂತ, ಆ ಒಂದು ಹಾರಗಳನ್ನು 10 ಹಾರಗಳನ್ನು ನೋಡಿ ಲೇಖಕರು ಅವರ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ. ಏನಂತ, ಎಲ್ಲಾದರೂ ಇಲ್ಲಿ ಹೂವು ಮಾರೋನು ಇದ್ದಿದ್ದರೆ ಅವನಿಗೆ ಈ 10 ಹಾರಗಳನ್ನು ಕೊಟ್ಬಿಟ್ಟು ನಾನೇನು ಮಾಡ್ತಾ ಇದ್ದೆ, ಅದರಿಂದ ಹಣವನ್ನು ಸಂಪಾದಿಸ್ತಾ ಇದ್ದೆ, ಮಾರ್ಬಿಡ್ತಾ ಇದ್ದೆ ಈ ಹಾರಗಳನ್ನು ಅಂತ ಅಂದ್ಕೊಳ್ತಾರೆ ಮನಸ್ಸಿನಲ್ಲಿ. ನೋಡಿ ಲೇಖಕರ ಯೋಚನಾ ಶಕ್ತಿ ಹೇಗಿದೆ. ಇವರನ್ನು ನಾವು ಪ್ರಾಮಾಣಿಕರು ಅಂತ ಏನು ಮಾಡಿದ್ದೀವಿ, ಪ್ರಾಮಾಣಿಕರ ಸಮ್ಮೇಳನದ ಒಂದು ಉದ್ಘಾಟನೆಯನ್ನು ಮಾಡೋದಕ್ಕೆ ಆಹ್ವಾನ ಮಾಡಿದ್ದೇವೆ. मुझे होटल के एक बड़े कमरे में ठहराया गया. ನನ್ನನ್ನು ಒಂದು ದೊಡ್ಡ ಹೋಟೆಲಿನ ಒಂದು ಕೊಠಡಿಯಲ್ಲಿ, ಒಂದು ರೂಮಿನಲ್ಲಿ ತಂಗಿಸಿದ್ರು ಅಥವಾ ಇರೋದಕ್ಕೆ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಮೇರೆ ಕಮರೆಗೆ ಬಾಯೇ ಔರ್ ಸಾಮ್ನೆ 2 ಹಾಲ್ ಥೇ. ಬಾಯಿ ಎಡಗಡೆಯಲ್ಲಿ ಅವರು ಉಳ್ಕೊಂಡಂತಹ ಒಂದು ಕೊಠಡಿ ಇತ್ತಲ್ವಾ, ಅದರ ಬಾಯೇ ಎಡಗಡೆ
ಸಾಮ್ನೆ ಮತ್ತು ಎಡಗಡೆ ಮತ್ತು ಅವರು ಉಳ್ಕೊಂಡಂತಹ ಕೊಠಡಿಯ ಮುಂದೆಗಡೆ ದೊಡ್ಡದಾದಂತಹ ಒಂದು ಹಾಲಿತ್ತು, ದೊಡ್ಡದಾದಂತಹ ಒಂದು ಕೊಠಡಿ. ಜಿನ್ಮೆ ಲಗ್ಭಗ್ 30-35 ಪ್ರತಿನಿಧಿ ಟಹರೆ ಥೇ. ಆ ಒಂದು ಹಾಲಿನಲ್ಲಿ 30-35 30ರಿಂದ 35 ಜನಗಳು ಆ ಒಂದು ದೊಡ್ಡ ಹಾಲಿನಲ್ಲಿ ಉಳ್ಕೊಂಡಿದ್ರು. ಟಹರೆ ಥೇ. ಮೇರೆ 2 ಇಮಾನ್ದಾರ್ ಸಾಥಿ ಭೀ ಮೇರೆ ಹಿ ಕಮ್ರೆ ಮೇ ಆ ಗಯೇ. ನನ್ನ 2 ಪ್ರಾಮಾಣಿಕ ಸ್ನೇಹಿತರು ಕೂಡ ನನ್ನ ಒಂದು ಕೊಠಡಿಗೆ ಬಂದರು, ನನ್ನ ರೂಮಿಗೆ ಬಂದರು. 2 ಮೇರೆ ಮಿತ್ರ, ಪ್ರಾಮಾಣಿಕ ಮಿತ್ರ ಮೇರೆ ಸಾಥ್ ಹಿ ರಹನೆ ಆ ಗಯೇ. मैंने सोचा ताला लगाया जाएगा तो इन्हें तकलीफ़ होगी. जो लेखक के साथ 2 प्रामाणिक यानी ईमानदार लोग इनके साथ ठहरने आए, जो उन्हें क्या हुआ, लेखक को सोचने लगी अगर मैं ताला लगा कर जाऊँ तो मेरे साथ 2 ईमानदार हैं, ठहरे हुए हैं, उन्हें तकलीफ़ होगी. बार बार चाबी यानी पूछना लेना. इस तरह सोचकर वह ताला लगाए बिना ही बाहर जाते हैं. मैंने ताला नहीं लगाया, इसलिए लेखक ताला नहीं लगाया. ನನ್ನ ಜೊತೆಗೆ ಉಳ್ಕೊಂಡಿರೋಂತಹ 2 ಪ್ರಾಮಾಣಿಕ ಸ್ನೇಹಿತರಿಗೆ ತೊಂದರೆ ಆಗುತ್ತೆ ಅಂತಂದು ತಾಲ ಅಂತಂದರೆ ಕೀಯನ್ನು ಹಾಕದೇ ಹಾಗೆ ಕೊಠಡಿಯ ಬಾಗಿಲನ್ನು ಓಪನ್ ಮಾಡೇನೆ ಅವರಿದ್ದಾರೆ ಅಂತಂದು ಏನು ಮಾಡ್ತಾರೆ ಲೇಖಕರು, ಹಾಗೇ ಹೋಗ್ತಾರೆ, ಲಾಕನ್ನು ಮಾಡೋದಿಲ್ಲ. उद्घाटन शानदार हुआ. मैंने लगभग 1 घंटे तक ಭಾಷಣ ದಿಯಾ. ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ಮಾಡ್ತಾರೆ. ಅದಾದ ಮೇಲೆ 1 ಗಂಟೆಗಳ ಕಾಲ ಭಾಷಣವನ್ನು ಮಾಡ್ತಾರೆ. लगभग 1 घंटे तक लेखक यानी समारंभ का उद्घाटन करके 1 घंटे तक ಭಾಷಣ किया. ಸರಿ ಸುಮಾರು 1 ಗಂಟೆಯವರೆಗೆ ಭಾಷಣವನ್ನು ಮಾಡ್ತಾರೆ ಲೇಖಕರು. लोग जा चुके थे, मैं था मुख्य अतिथि. ಎಲ್ಲ ಜನಗಳು ಏನು ಮಾಡ್ತಾಯಿದ್ರು, ಹೋಗಿದ್ರು. ಅದರಲ್ಲಿ ನಾನೇನಾಗಿದ್ದೆ, ಮುಖ್ಯ ಅತಿಥಿಯಾಗಿದ್ದೆ. मुझसे लोग बातें कर रहे थे, मैं चलने लगा तो चप्पल पहनने गया. ಆಲ್ಮೋಸ್ಟ್ ಆಗಿ ಸಮಾರಂಭ ಏನಾಗಿತ್ತು, ಮುಗಿದೋಗಿತ್ತು. ಜನಗಳೆಲ್ಲ ಹೊರಟೋಗಿದ್ರು. ಮುಖ್ಯ ಅತಿಥಿ ಕೆ ತೌರ್ ಪರ್ ಮೈ ಥಾ, ಮುಖ್ಯ ಅತಿಥಿಯಾಗಿ ನಾನಿದ್ದೆ. ಮುಜ್ಸೆ ಲೋಗ್ ಬಾತೆ ಕರ್ ರಹೇ ಥೇ. ಕೆಲವೆಲ್ಲ ವ್ಯಕ್ತಿಗಳು ಅಲ್ಲಿ ಸಮಾರಂಭಕ್ಕೆ ಬಂದಂಥವರೆಲ್ಲರೂ ನನ್ನ ಜೊತೆಗೆ ಮಾತಾಡ್ತಾ ಇದ್ರು. ಮೈ ಚಲ್ನೇ ಲಗ, ಮುಂದೆ ನಾನು ಏನು ಮಾಡ್ತಾಯಿದ್ದೆ, ಹೋಗ್ತಾ ಇದ್ದೆ. ಅದರ ಜೊತೆಗೆ ನಾನು ನನ್ನ ಚಪ್ಪಲಿಯನ್ನು ಉಟ್ಕೊಳ್ಳೋದಕ್ಕೆ ಅಂದರೆ ತೊಟ್ಕೊಳ್ಳೋದಕ್ಕೆ ಹೋದೆ. ದೇಖಾ ಮೇರಿ ಚಪ್ಪಲೆ ಗಾಯಬ್ ಥಿ. ನಾನು ನನ್ನ ಚಪ್ಪಲಿಯನ್ನು ಹಾಕ್ಕೊಳ್ಳೋದಕ್ಕೆ ಹೋದೆ, ಆದರೆ ನನ್ನ ಚಪ್ಪಲಿಗಳು ಮೇರೆ ಚಪ್ಪಲೆ ಗಾಯಬ್ ಥಿ. ನೈ ಔರ್ ಅಚ್ಚಿ ಚಪ್ಪಲೆ ಥಿ. ನನ್ನ ಚಪ್ಪಲಿಗಳು ಹೇಗಿದ್ವು, ಯಾವ ಥರ ಇದ್ದವು, ಹಳೆಯ ಚಪ್ಪಲಿಗಳಲ್ಲ. ಮೇರೆ ಚಪ್ಪಲ್ ನಯೇ ಥೇ. ನನ್ನ ಚಪ್ಪಲಿಗಳು ಹೊಸದಾಗಿದ್ವು. ಅಚ್ಚಿ ಚಪ್ಪಲಿ, ಹೊಸದಾದಂತಹ ಚೆನ್ನಾಗಿರುವಂತಹ ಚಪ್ಪಲಿಗಳಾಗಿದ್ವು. ಅಬ್ ವಹಾ ಏಕ್ ಜೋಡಿ ಫಟಿ ಪುರಾನಿ ಚಪ್ಪಲೆ ಬಚಿ ಥಿ. ನನ್ನ ಚಪ್ಪಲಿಗಳನ್ನು ಹಾಕ್ಕೊಳ್ಳೋದಕ್ಕೆ ನೋಡಿದೆ, ಆದರೆ ನನ್ನ ಚಪ್ಪಲಿಗಳು ಇರಲಿಲ್ಲ. ಅಲ್ಲಿ ಯಾವ ಚಪ್ಪಲಿಗಳಿದ್ವು, ಹರಿದು ಹೋದಂತಹ ಚಪ್ಪಲಿಗಳಿದ್ವು. ಫಟಿ ಪುರಾನಿ, ಫಟಿ ಅಂತಂದರೆ ಹರಿದಿರೋಂತಹ, ಪುರಾನಿ ಹಳೆಯ ಚಪ್ಪಲಿಗಳು ಇದ್ವು. ಮೈನೆ ಉನ್ಹೇ ಹಿ ಪಹನ್ ಲಿಯಾ. ಲೇಖಕರು ಏನು ಮಾಡ್ತಾರೆ, ಆ ಹರಿದು ಹೋದಂತಹ ಹಳೆಯ ಚಪ್ಪಲಿಗಳನ್ನೇ ತೊಟ್ಕೊಳ್ತಾರೆ. ಯಹ ಬಾತ್ ಫೈಲ್ ಗಯಿ ಕಿ ಮೇರಿ ನೈ ಚಪ್ಪಲೆ ಕೋಯಿ ಪಹನ್ ಗಯಾ. ಬಾತ್ ಪಹಲ್ ಗಯಿ ಹರಡ್ತು. ಏನಂತ, ಜೋ ईमानदार इस समारंभ को उद्घाटन किए हुए व्यक्ति यानी ईमानदार प्रतिनिधि के चप्पल क्या हो गए हैं, गायब हो चुके हैं, गुम गए हैं. एक ईमानदार डेलीगेट मेरे कमरे में आए, कहने लगे क्या आपकी चप्पलें कोई पहन गया. डेलीगेट यानी उस समारंभ के व्यवस्था करने वाला व्यक्ति, व्यवस्था यानी कार्यकर्ता क्या करता है,
लेखक के सामने आकर आपके ಚಪ್ಪಲ್ कोई पहन गया, ನಿಮ್ಮ ಚಪ್ಪಲಿಗಳನ್ನು ಯಾರಾದರೂ ಉಟ್ಕೊಂಡು ಹೋಗಿದ್ದಾರಾ ಅಂತ ಕೇಳ್ತಾನೆ. मैंने कहा हाँ, इतने बड़े जलसे में चप्पलों की अदला बदली हो जाती है. इतने बड़े जलसे, ಇಂತಹ ಒಂದು ಸಮಾರಂಭ, ಜಲ್ಸೆ ಮೀನ್ಸ್ ಇದ್ರ ಮೇಲಾಗಬಹುದು ಅಥವಾ ಒಂದು ದೊಡ್ಡದಾದಂತಹ ಒಂದು ಸಮಾರಂಭ ಇರಬಹುದು, ಮೇಳ ಅಂತಂದರೆ ಜಾತ್ರೆಗಳಿರಬಹುದು. ಈ ರೀತಿಯಾಗಿ ಜಲ್ಸೆ ಮೇ ಒಂದು ಜಾತ್ರೆಯಲ್ಲಿ ಅಥವಾ ದೊಡ್ಡದಾದಂತಹ ಒಂದು ಸಮಾರಂಭದಲ್ಲಿ ಚಪ್ಪಲೊಂಕಿ ಅದಲಾ ಬದಲಿ, ಚಪ್ಪಲಿಗಳ ಅದಲಾ ಬದಲಿ ಆಗ್ತದೆ, ಬದಲಾವಣೆಯಾಗುತ್ತದೆ. फिर मैंने ध्यान से देखा उनके पाँवों में मेरे ही चप्पलें थे. देखिए कितना व्यंग्य है. जो लेखक के सामने आकर जो क्या आपके चप्पलें कोई पहन गया, इस प्रश्न को पूछता है एक व्यक्ति, डेलीगेट. उस व्यक्ति के पैर में लेखक की चप्पलें थी. ನೋಡಿ ಇಲ್ಲಿ ಮಕ್ಕಳೇ, ಯಾವ ವ್ಯಕ್ತಿ ಲೇಖಕರನ್ನು ಏನು ನಿಮ್ಮ ಚಪ್ಪಲಿಗಳು ಕಳೆದೋಗಿವೆಯಾ ಅಂತ ಕೇಳ್ತಾನೋ ಡೆಲಿಗೇಟ್, ಇಮಾನ್ದಾರ್ ಡೆಲಿಗೇಟ್, ಆ ವ್ಯಕ್ತಿಯ ಕಾಲುಗಳಲ್ಲಿ ಲೇಖಕರ ಚಪ್ಪಲಿಗಳು ಏನಾಗಿರ್ತವೆ, ಇರ್ತವೆ. ನೋಡಿ ಎಂಥ ಹಾಸ್ಯಾಸ್ಪದ. ಲೇಖಕರಿಗೆ ಎಷ್ಟು ಬೇಜಾರಾಗಬೇಕು, ಮನಸ್ಸಿಗೆ ಮುಜುಗರ ಅನ್ನಿಸ್ಬೇಕು. कोई व्यक्ति मेरे यानी चप्पल पहनकर मुझसे ही प्रश्न पूछ रहा है, क्या आपके चप्पलें गायब है, कोई पहन गया, इस तरह सवालों को पूछता है. ಒಬ್ಬ ವ್ಯಕ್ತಿ ಲೇಖಕರ ಚಪ್ಪಲಿಗಳನ್ನು ಉಟ್ಕೊಂಡು ಲೇಖಕರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಏನು ನಿಮ್ಮ ಚಪ್ಪಲಿಗಳು ಕಳೆದೋಗಿವೆಯಾ ಅಂತ ಕೇಳ್ತಾ ಇದ್ದಾರೆ. ನೋಡಿ ಎಂಥ ಹಾಸ್ಯಾಸ್ಪದ. वह भी मेरे चप्पलें देख रहे थे, वे बहुत करके उनकी ही थे. लेखक जो फटी पुरानी चप्पलों को पहन चुके थे, उन चप्पलों को जो ईमानदार डेलीगेट यानी लेखक से जो प्रश्न पूछ रहा था, क्या आपके चप्पलें गायब हो गई हैं, वह व्यक्ति के ही चप्पलों को लेखक पहने थे. उन चप्पलों को वह व्यक्ति देख रहा था. जब लेखक को समझ में आया जो मैं पहन चुका हूँ, वह चप्पलें जो व्यक्ति ईमानदार डेलीगेट मुझसे प्रश्न पूछ रहा है, लगभग यह चप्पल उसके ही हैं. वह मेरे चप्पल पहनकर मुझसे ही प्रश्न पूछ रहा है. इस तरह लेखक क्या कहते हैं, उस यानी अपने मन में सोचते हैं. तो बच्चों, आज यह पाठ एक भाग यहाँ तक बस. जो इस गद्य भाग में आने वाले जो कुछ प्रश्नोत्तरों को यहाँ पर मैं आप लोगों को पढ़ाना चाहती हूँ. अगला जो पाठ है उसको दूसरी कक्षा में यानी अगली कक्षा में मैं आप लोगों को पढ़ाना चाहती हूँ, यानी उस पाठ को अगली कक्षा में पढ़ाना चाहती हूँ. तो पहला प्रश्न क्या है, यहाँ पर एक वाक्य में उत्तर लिखिए. जो यहाँ पर ಇಷ್ಟೊತ್ತವರೆಗೂ ನಾವಿಲ್ಲಿ ಏನು ಈ ಒಂದು ಗದ್ಯಾಂಶವನ್ನು ಓದಿದ್ವಿ, ಅದರ ಅರ್ಥವನ್ನು ತಿಳ್ಕೊಂಡಿದ್ದೀವಿ, ಆ ಒಂದು ಗದ್ಯಾಂಶಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಇನ್ನು ಉಳಿದಂತಹ ಭಾಗವನ್ನು ಮುಂದಿನ ತರಗತಿಯಲ್ಲಿ ಮಕ್ಕಳೇ ನಾವು ತಿಳ್ಕೊಳ್ಳೋಣ. ಹಾಗಾದರೆ ಮೊದಲನೆಯ ಪ್ರಶ್ನೆ, ಪ್ರಸ್ತುತ कहानी के लेखक कौन है? तो बच्चों, ईमानदारों के सम्मेलन में इस पाठ के लेखक कौन है? हरिशंकर परसाई. लेखक दूसरे दर्जे में क्यों सफ़र करना चाहते थे? यानी दूसरे दर्जे में जो पैसों को बचाना चाहते थे. उसके बाद तीसरा प्रश्न, लेखक की चप्पलें किसने पहनी थी? यानी जो ईमानदार डेलीगेट जो प्रश्न पूछ रहा था, वह व्यक्ति ही कौन सा व्यक्ति? ईमानदार डेलीगेट. स्वागत समिति के मंत्री किसको डांटने लगे? यह दूसरे भाग में आएगा यह प्रश्न. लेखक की चप्पलें किसने पहनी थी, यहाँ तक हमारा यानी पाठ हुआ है. सिर्फ यहाँ तक ही प्रश्नोत्तरों को हम समाप्त करेंगे. उसके बाद
यहाँ पर देखिए बच्चों, यहाँ पर विलोम शब्दों को, यहाँ पर हम विलोम शब्दों के बारे में यहाँ पर जानकारी प्राप्त करेंगे। आगमन, निर्गमन, रात, दिन, जवाब, सवाल, बेचना, खरीदना, सज्जन, दुर्जन। तो ठीक है बच्चों, तो दूसरी क्लास में अगले भाग के बारे में हम लोग यहाँ पर जानकारी प्राप्त करेंगे। धन्यवाद।